ಒಬ್ಬ ಪೊಲೀಸ್ ಅಧಿಕಾರಿಗೆ ಇಂಥದ್ದೊಂದು ಟೈಟಲ್ ಇಟ್ಟು ಕರಿಬೇಕಲ್ವಾ? ಇದು ನಮ್ಮ ವ್ಯವಸ್ಥೆಯ ಅಥವಾ ನಿಜಕ್ಕೂ ಇದು ದುರಾದೃಷ್ಟ. ಇದು ಇಂಥದ್ದೊಂದು ಸಿಚುವೇಶನ್ ನಿರ್ಮಾಣ ಆಗಿರೋದು. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೈ ಎತ್ತಿ ಸೆಲ್ಯೂಟ್ ಮಾಡಬೇಕು. ಎಷ್ಟೋ ಜನ ನೀವು ಮಕ್ಕಳನ್ನು ಗಮನಿಸಬಹುದು, ಅದು ಕರಾವಳಿ ಭಾಗದಲ್ಲೆಲ್ಲ ಇದು ತುಂಬ ಅಭ್ಯಾಸ ಹವ್ಯಾಸಗಳು ಜಾಸ್ತಿ. ಯಾವುದೋ ಒಂದು ಪೊಲೀಸ್ ಗಾಡಿ ಹೋಗ್ತಾ ಇದೆ ಅಂತಂದರೆ ರಸ್ತೆಯಲ್ಲಿ ಮಕ್ಕಳು ಪುಟ್ಟ ಮಕ್ಕಳು ಅವರು ನೋಡಿದ ತಕ್ಷಣ ನಿಂತ್ಕೊಂಡು ಸೆಲ್ಯೂಟ್ ಹೊಡೆದು ಬಿಡ್ತಾರೆ. ಅಂದರೆ ಆ ಪೋಸ್ಟಿಗೆ ಆ ಪೊಸಿಷನ್ಗೆ ಇರುವಂಥ ಗೌರವ, ಅದು ಅವ್ರ ಮೇಲಿರುವಂಥ ನಂಬಿಕೆ, ಅದು ಸಮಾಜಕ್ಕೆ ನಂಬಿಕೆ ಇದೆ. ಆದರೆ ಅಂಥದ್ದೊಂದು ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳ ವಿರುದ್ಧ ಇಂಥ ಗಂಭೀರ ಆರೋಪಗಳು ಕೇಳಿಬಂದಾಗ ಯಾರೋ ಒಬ್ಬರು ಆರೋಪ ಮಾಡಿದ್ರು ಅಂದರೆ ಇಲ್ಲ ಇದೊಂದೇನೋ ಬೇರೆ ವರ್ಷನ್ ಇರಬಹುದು ಅನ್ನೋದಕ್ಕೆ ಒಂದು ಬೆನಿಫಿಟ್ ಆಫ್ ಡೌಟ್ ನಾವು ಕೊಡ್ಬೋದು. ಬೇರೆ ಏನೋ ಇರಬಹುದೇನೋ ಅಥವಾ ಇದು ಬೇರೆ ಥರ ಸ್ಟೋರಿ ಇರಬಹುದೇನೋ, ಹಂಗಿಲ್ಲ. ಇಲ್ಲಿ ಒಬ್ಬರು ಆರೋಪ ಮಾಡ್ತಾ ಇಲ್ಲ, ಹಲವರು ಆರೋಪ ಮಾಡ್ತಿದ್ದಾರೆ. ಇಬ್ರು ನಮ್ಮ ಜೊತೆ ಮಾತನಾಡಿದ್ದಾರೆ. ಇನ್ನೂ ಹಲವರ ಕಂಪ್ಲೇಂಟ್ ಕಾಪಿ ನನ್ನ ಜೊತೆಗಿದೆ. ಮತ್ತಷ್ಟು ಮಂದಿಯ ವಿಚಾರಗಳು ಆ ಕಂಪ್ಲೇಂಟ್ಗಳಲ್ಲಿ ಉಲ್ಲೇಖ ಆಗಿದೆ. ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರಗಳು ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಕಂಪ್ಲೇಂಟ್ ಕಾಪಿನಲ್ಲಿ ಉಲ್ಲೇಖ ಆಗಿದೆ. ಅದು ನಿಜಕ್ಕೂ ಆಘಾತವನ್ನ ತರ್ತಾ ಇರೋದು, ಅದು ನಿಜಕ್ಕೂ ಶಾಕಿಂಗ್ ಅಂತ ಅನ್ನಿಸ್ತಾ ಇರೋದು. ನಮ್ಮ ಸ್ಟುಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯನ್ನೇ ನಾನು ಮಾತನಾಡಿಸ್ತೇನೆ. ನೀವಾಗಲೇ ಉಲ್ಲೇಖವನ್ನು ಮಾಡಿದ್ರಿ, ಶಾಸಕರ ಕಂಪ್ಲೇಂಟ್ ಕಾಪಿನಲ್ಲಿ ಅದು ಉಲ್ಲೇಖ ಇದೆ. ನೀವು ಕೊಟ್ಟಿರುವಂತಹ ಕಂಪ್ಲೇಂಟ್ ರಾಜ್ಯ ಮಹಿಳಾ ಆಯೋಗಕ್ಕೆ, ಶಾಸಕರ ಗಮನಕ್ಕೆ ನಿಮ್ಮ ಪತಿ ಈ ವಿಚಾರವನ್ನ ತಂದ್ರು ಅಂತ ಹೇಳೋದು. ಶಾಸಕರು ಅಂದ್ರೆ ಜನರ ಕಷ್ಟಗಳನ್ನ ಆಲಿಸಬೇಕಾಗಿರೋರು, ಅಥವಾ ಈ ರೀತಿಯ ಸಮಸ್ಯೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕಾದಂಥ ಜಾಗದಲ್ಲಿರುವಂತಹ ವ್ಯಕ್ತಿ. ನಿಮ್ಮ ಪತಿ ಅವ್ರ ಗಮನಕ್ಕೆ ತಂದಾಗ ಏನಾಯ್ತು? ಶಾಸಕ, ಮೂಡುಬಿದ್ರೆ ಶಾಸಕ, ಅವ್ರ ಹೆಸರನ್ನ ಹೇಳ್ಬಿಡೋಣ, ಉಮಾನಾಥ್ ಕೋಟ್ಯಾನವರು, ಅವ್ರ ಗಮನಕ್ಕೆ ನಿಮ್ಮ ಪತಿ ವಿಚಾರವನ್ನ ತಂದ್ರು ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿದೆ. ಏನಾಯ್ತು ಆವಾಗ ಅಂತ ಹೇಳಿ? ಅದೇ ಫಸ್ಟ್ ಕಂಪ್ಲೇಂಟ್ ಕೊಟ್ವಲ್ಲ ನಾವು, ಅರೆಸ್ಟ್ ಮಾಡೋಕ್ಕಿಂತ ಫಸ್ಟ್ ಕಂಪ್ಲೇಂಟ್ ಕೊಟ್ವಲ್ಲ, ಆವಾಗ ಯಜಮಾನ್ರು ಪತಿ ಹೋಗಿ ಉಮಾನಾಥ್ ಕೋಟಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ವಾರ್ನ್ ಮಾಡಿದ್ರು, ಸಂದೇಶಕ್ಕೆ ಕಾಲ್ ಮಾಡಿ ವಾರ್ನ್ ಮಾಡಿದ್ರು ಅಂತ ಹೇಳಿದ್ರು. ವಾರ್ನ್ ಮಾಡಿದ್ರು, ನೀನು ಈ ಥರ ಮಾಡೋದು ಸರಿಯಲ್ಲ, ಈ ಥರ ಮಾಡಬೇಡ, ಇಲ್ಲಿಗೆ ಸ್ಟಾಪ್ ಮಾಡು ಅಂತ. ಆದರೂ ಅವ್ರ ಕೆಲಸವನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಮೇಡಮ್. ಏನು ಮತ್ತೆ ಅದನ್ನೇ ಜೋರಾಗಿ ಮಾಡ್ತಾ ಇದ್ದಾರೆ ಹೊರತು ಅದನ್ನು ಕಡಿಮೆ ಮಾಡೋಕ್ಕೆ ನೋಡ್ತಾ ಇಲ್ಲ ಅವರು, ಕಂಟ್ರೋಲ್ ಮಾಡೋಕ್ಕೆ ಮಾಡ್ತಾ ಇಲ್ಲ ಅವರು. ಓಕೆ, ಈ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿರುವಂಥ ಅಂದರೆ, ಶಾಲಿನಿ ರಜನೀಶ್ ಅಂದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅವರಿಗೆ ಇವರಿಬ್ಬರಲ್ಲದೆ ಮತ್ತೋರ್ವ ಸಂತ್ರಸ್ತೆ ಆಕೆ ಕೊಟ್ಟಿರುವಂಥ ಕಂಪ್ಲೇಂಟು. ಆ ಕಂಪ್ಲೇಂಟ್ನಲ್ಲಿ ಅವ್ರ ಹೆಸರನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ಅವರ ಅಡ್ರೆಸ್ನ ನಾನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅವ್ರು ಮೆನ್ಷನ್ ಮಾಡ್ತಾರೆ, ಸದರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರು ನನಗೂ ಲೈಂಗಿಕ ಕಿರುಕುಳವನ್ನ ನೀಡಿದ್ದು, ನನಗೂ ಆಗಿರುವ ಕಹಿ ಅನುಭವವನ್ನ ಈ ದೂರಿನ ಮೂಲಕ ಗಮನ ಸೆಳೀತಾ ಇದ್ದೀನಿ. ಮಾತಿಗೂ ಪೊಲೀಸ್ ಅಧಿಕಾರಿ ಸಂದೇಶ್ ಪಿಜಿ ಅವರು ನನಗೆ ಮುಖ್ಯಮಂತ್ರಿಗಳು ಗೊತ್ತು, ನನಗೆ ಜಡ್ಜ್ಗಳು ಗೊತ್ತು, ಗೃಹ ಮಂತ್ರಿಗೂ ಲಕ್ಷಾಂತರ ರೂಪಾಯಿ ಲಂಚವನ್ನ ಕೊಟ್ಟಿದ್ದು, ಅವರೆಲ್ಲರೂ ನನಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಂತ ಹೇಳಿ ಬೆದರಿಸ್ತಾ ಇರೋದ್ರಿಂದ ಯಾವೊಬ್ಬ ಸಂತ್ರಸ್ತರೂ ಕೂಡ ಈ ಅಧಿಕಾರಿಯ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಬಜ್ಪೆ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಪ್ರಾಪ್ತಿಯ ಬಗ್ಗೆ ಕೆಟ್ಟದಾಗಿ ನಡ್ಕೊಂಡಂಥ ಆರೋಪದಲ್ಲಿ ಅಮಾನತಾಗಿದ್ರೂ ಕೂಡ ಪ್ರಭಾವವನ್ನ ಬಳಸಿ ಮೂಡುಬಿದ್ರೆ ಠಾಣೆಗೆ ನಿಯುಕ್ತರಾಗಿರುವಂತಹ ಈ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರು ಮೂಡುಬಿದ್ರೆಯಲ್ಲೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ದೂರುಗಳು ಸಲ್ಲಿಕೆಯಾಗಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಮಾಧ್ಯಮಗಳು ಅದನ್ನ ವರದಿಯನ್ನ ಪ್ರಕಟಿಸಿದ್ರೂ ಕೂಡ ಅವರು ಯಾವುದೇ ರೀತಿಯಾಗಿ ತಮ್ಮ ಬಿಹೇವಿಯರ್ ಅನ್ನ ಸರಿ ಮಾಡ್ಕೊಳ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಪ್ರಕಟ ಆಗಿರೋದ್ರಿಂದ ನಮಗೀಗ ಧೈರ್ಯ ಬಂದಿದೆ, ಹಾಗಾಗಿ ನಾನು ದೂರನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಆ ಮಹಿಳೆ ಮೆನ್ಷನ್ ಮಾಡ್ತಾರೆ. ನಾನು ಈಗ ಒಂದು ಮಾತನ್ನು ಹೇಳಲೇಬೇಕು. ಮುಖ್ಯಮಂತ್ರಿಗಳ ಹೆಸರು ಉಲ್ಲೇಖ ಆಗಿದೆ ಈ ಕಂಪ್ಲೇಂಟ್ ಕಾಪಿನಲ್ಲಿ. ಅವ್ರು ಹೇಳ್ತಾರಂತೆ, ನನಗೆ ಮುಖ್ಯಮಂತ್ರಿಗಳು ಗೊತ್ತು, ನನಗೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಗೊತ್ತು, ಆ ಹೆಸರು ಈ ಕಂಪ್ಲೇಂಟ್ ಕಾಪಿನಲ್ಲಿದೆ. ನಾನು ಸುಮ್ಮನೆ ತೆಗೆದುಕೊಳ್ತಾ ಇಲ್ಲ, ಈ ಕಂಪ್ಲೇಂಟ್ ಕಾಪಿ ನನ್ನ ಕೈನಲ್ಲಿದೆ. ಜೊತೆಗೆ ಗೃಹ ಮಂತ್ರಿಗಳೂ ಗೊತ್ತು, ಜಡ್ಜ್ಗಳೂ ಗೊತ್ತು. ಸರ್ಕಾರ ಈಗ ಕ್ಲಾರಿಟಿ ಕೊಡಬೇಕಲ್ವಾ? ಈಗ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಬೇರೆ ಪ್ರಶ್ನೆ. ಸರ್ಕಾರ ಇದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ತನ್ನ ವಿರುದ್ಧ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಈ ರೀತಿ ಸರ್ಕಾರದ ಹೆಸರನ್ನ ಡ್ಯಾಮೇಜ್ ಮಾಡ್ತಿದ್ದಾನೆ ಅಂತಾದ್ರೂ ಅವ್ರಿಗೆ ರೋಷ ಬರಬೇಕಲ್ವಾ? ನಮ್ಮ ಹೆಸರನ್ನ ಬಳಸ್ಕೊಳ್ತಿದ್ದಾನೆ, ಮುಖ್ಯಮಂತ್ರಿಗಳ ಹೆಸರು ಬಳಕೆಯಾಗ್ತಾ ಇದೆ, ಜೊತೆಗೆ ಮುಖ್ಯಮಂತ್ರಿಗಳ ಮಗನ ಹೆಸರು ಬಳಕೆಯಾಗ್ತಾ ಇದೆ, ಗೃಹ ಸಚಿವರ ಹೆಸರು ಬಳಕೆಯಾಗ್ತಾ ಇದೆ. ನೇರ ಲಂಚದ ಆರೋಪ ಗೃಹ ಸಚಿವರ ವಿರುದ್ಧ. ಎಷ್ಟು 50 ಲಕ್ಷ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕಾಪಿನಲ್ಲಿ ಅದು ಉಲ್ಲೇಖ ಇದೆ. ಅದಕ್ಕಾದ್ರೂ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಲ್ವಾ? ಅದಕ್ಕಾದ್ರೂ ಈತನ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಲ್ವಾ? ಅದು ಆಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಅಂದ್ರೆ ಸರ್ಕಾರ ಪರೋಕ್ಷವಾಗಿ ಇದನ್ನ ಒಪ್ಕೊಳ್ತಾ ಇದೆಯಾ? ಈತ ಮಾಡ್ತಾ ಇರುವಂತಹ ಆರೋಪ, ಸರ್ಕಾರದ ಮೇಲೆ ಮಾಡ್ತಾ ಇರುವಂತಹ ಲಂಚದ ಆರೋಪ, ಭ್ರಷ್ಟಾಚಾರದ ಆರೋಪ, ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪ ಒಪ್ಕೊಳ್ತಾ ಇದೆಯಾ ಸರ್ಕಾರ?
ಸರ್ಕಾರಕ್ಕೆ ಸಂಬಂಧಪಟ್ಟವರು ಗೃಹ ಸಚಿವರು ಇದಕ್ಕೆ ಆನ್ಸರ್ ಮಾಡಬೇಕು. ಆ ಕಂಪ್ಲೇಂಟ್ ಕಾಪಿಯನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಓದಿ ಹೇಳ್ತೀನಿ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಪ್ರಕರಣ ಇದು. 2018ರಲ್ಲಿ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ನನ್ನ ಮನೆಯಲ್ಲಿ ನಡೆದಂತಹ ಕುಟುಂಬ ಕಲಹ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವವರೆಗೆ ಹೋಗಿತ್ತು. ನೋಡಿ, ಎಲ್ಲ ಕೇಸ್ಗಳ ಪ್ಯಾಟರ್ನ್ ಒಂದೇ. ದೂರವಾಣಿಯಲ್ಲಿ ಮಾತನಾಡಿದ್ರು, ಅವ್ರು ಹೇಳಿದ್ರು ಅವ್ರ ಮನೆದು ಯಾವುದೋ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿ. ಸ್ಟುಡಿಯೋದಲ್ಲಿ ಇದ್ದಂತಹ ಸಂತ್ರಸ್ತೆ ಮಾತನಾಡಿದ್ರು, ಅವ್ರು ಹೇಳಿದ್ದು ಅದೇ ಅವ್ರ ಮನೆದು ಯಾವುದೋ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿ. ದೂರು ಕೊಟ್ಟಂತಹ ಮತ್ತೋರ್ವ ಮಹಿಳೆಯ ಕೇಸ್ನಲ್ಲೂ ಕೂಡ ಅದೇ ರೀತಿಯಾಗಿದೆ. ಈ ಮಹಿಳೆಯು ಉಲ್ಲೇಖ ಮಾಡ್ತಾ ಇರೋದು ಅದನ್ನೇ. ಒಂದು ಕಂಪ್ಲೇಂಟ್ ದಾಖಲಾಗಿತ್ತು. ಈ ಸಂದರ್ಭದಲ್ಲಿ ಇದೇ ಸಂದೇಶ್ PG ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ನನ್ನ ತಂಗಿ, ನನ್ನ ಪತಿ ಹಾಗೆ ನನ್ನ ತಂದೆಯ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನಲ್ಲಿ FIR ದಾಖಲಾಗಿತ್ತು. 2018ರ ಕತೆ ಇದು. ಈ ಪ್ರಕರಣವನ್ನ ಇತ್ಯರ್ಥಗೊಳಿಸೋಕೆ 20 ಲಕ್ಷ ರೂಪಾಯಿ ಹಾಗೆ 55 ಲಕ್ಷ ರೂಪಾಯಿಯ ಚಿನ್ನವನ್ನ, ಅಂದ್ರೆ ಅವರಿಗೆ 20 ಲಕ್ಷ ಅಂತೆ, ಅವ್ರ ಹೆಂಡತಿಗೆ 55 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಕೊಡಬೇಕು ಅಂತ ಹೇಳಿ ಇದೇ ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ PG ಅವರು ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ಈ ದೂರಿನಲ್ಲಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬರೆದಿರುವಂತಹ ಕಂಪ್ಲೇಂಟ್, ಆ ಸಂತ್ರಸ್ತೆ ಬರೆದಿರುವಂತಹ ಕಂಪ್ಲೇಂಟ್ ಮುಂದುವರೆದು ಅವ್ರು ಹೇಳ್ತಾರೆ, ಯಾವಾಗ ಆ ಮಹಿಳೆ ಹಣ ಕೊಡೋದಿಲ್ವೋ, ಅವ್ರ ಪತಿ ಹಣ ಕೊಡೋದಿಲ್ವೋ, ಮದ್ಯದ ಬಾಟಲಿಗಳನ್ನ ತಂದು ಪಾರ್ಟಿ ಮಾಡಬೇಕು ಅಂತ ಒತ್ತಡ ಹೇರ್ತಿದ್ರಂತೆ. ನಮ್ಮ ವಿರುದ್ಧ ನೀಡಿದ್ದಂಥ ದೂರು, ನನ್ನ ತಂಗಿ ಸಂದೇಶ್ ಇನ್ಸ್ಪೆಕ್ಟರ್ ಅವರ ವರ್ತನೆಯನ್ನ ಕಂಡು ಆಗಿನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ಲಾಗತ್ತೆ. ಆ ಕಂಪ್ಲೇಂಟ್ ಅನ್ನ ಕೊಟ್ಟರೂ ಕೂಡ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ಲೂ ಕೂಡ ಆಗಿತ್ತು ಅನ್ನೋದನ್ನ ಆ ಮಹಿಳೆ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಆಗ ಪೊಲೀಸ್ ಅಧೀಕ್ಷಕರು ಈ ವ್ಯಕ್ತಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ರಂತೆ. ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ರು ಕೂಡ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಅಂದ್ರೆ ಇವ್ರ ಪತಿ ವಿರುದ್ಧ ಒಂದು ಆರೋಪ ಇತ್ತಲ್ಲ, ಅದರ ಬಿ ರಿಪೋರ್ಟ್ ಹಾಕೋದಕ್ಕೆ, ನನ್ನಿಂದಲೇ ಬಿ ರಿಪೋರ್ಟ್ ಆಗಿದೆ ಅಂತ ಉಲ್ಲೇಖ ಮಾಡೋದಕ್ಕೆ ಮತ್ತೆ 20 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಡ್ತಾರಂತೆ. ಯಾವಾಗ 20 ಲಕ್ಷ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ವೋ ಆಗ ನನ್ನನ್ನ ಮಂಚಕ್ಕೆ ಬರುವಂತೆ ಪೀಡಿಸ್ತಾ ಇದ್ರು ಅಂತ ಹೇಳಿ ಆ ಮಹಿಳೆ ತಾನು ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮಂಚಕ್ಕೆ ಬರುವಂತೆ ಪೀಡಿಸ್ತಾ ಇದ್ರು. ಈ ಬಗ್ಗೆ ಬಂಟ್ವಾಳದಲ್ಲಿರುವಂತಹ DYSP ಕಚೇರಿ, ಮಂಗಳೂರಿನಲ್ಲಿರುವಂತಹ SP ಕಚೇರಿಗೆ ತೆರಳಿ ಅಧಿಕಾರಿಗಳ ಬಳಿ ಅಳಲನ್ನ ತೋಡ್ಕೊಂಡಿದ್ದು, ಅಧಿಕಾರಿಗಳು ನನಗೆ ಧೈರ್ಯ ಹೇಳಿದ್ರು. ಈ ವಿಷಯ ತಿಳಿದು ಮತ್ತೆ ಕಿರುಕುಳ ಕೊಡೋಕೆ ಆರಂಭ ಮಾಡಿದಂತಹ ಸಂದೇಶ್ PG ಲಂಚ ಕೊಡದೇ ಇದ್ರೆ ಪ್ರಕರಣ, ಅಂದ್ರೆ ಗಂಡನ ವಿರುದ್ಧ ಇರುವಂತಹ ಪ್ರಕರಣ ಇದೆಯಲ್ಲ, ಆ ಪ್ರಕರಣವನ್ನ ಮರು ತನಿಖೆಗೆ ವಹಿಸೋಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇದ್ರಂತೆ. ಇದರಿಂದ ಬೇಸತ್ತ ನಾನು ಸಂದೇಶ್ PG ಅವರಿಗೆ 1 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದೇನೆ. 3-4 ಲಕ್ಷ ರೂಪಾಯಿಗಳನ್ನ UPI ಮೂಲಕ ಆ ವ್ಯಕ್ತಿಯ ನಂಬರ್, ಅದಕ್ಕೆ ನಾನು ಪಾವತಿ ಮಾಡಿದ್ದೀನಿ. ಅದಕ್ಕೂ ತೃಪ್ತರಾಗದೇ ಇದ್ದಾಗ ಮನೆ ಕಳಿಸಿ, ಅವರ ಡ್ರೈವರ್ ಅಕ್ಬರ್ ಆತನನ್ನ ಮನೆ ಕಳಿಸಿ ಹಣ ಚಿನ್ನಾಭರಣಕ್ಕೆ ಬೇಡಿಕೆ ಇಟ್ಟರು ಅಂತ ಹೇಳಿ ಇನ್ನೂ ಹಲವು ವಿಚಾರಗಳಿದ್ದಾವೆ. ನೋಡ್ತಾ ಹೋದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರುವಂತಹ ಪತ್ರ, ಆ ಪತ್ರದಲ್ಲಿ 2018ರಲ್ಲಿ ಈ ವ್ಯಕ್ತಿ ಸಂದೇಶ್ PG ಮಾಡಿದಂತಹ ಕೃತ್ಯ ಏನು ಅನ್ನೋದನ್ನ ಆ ಮಹಿಳೆ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಡ್ರೈವರ್ ಅಕ್ಬರ್ ಆತನ ಪತ್ನಿ ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಂತೂ ಅದಿನ್ನ ಶಾಕಿಂಗ್ ಆಗಿದೆ. ಯಾಕಂದ್ರೆ ಇವರು ಯಾವೆಲ್ಲ ಹೆಣ್ಮಕ್ಳನ್ನ IB ಕರ್ಕೊಂಡು ಹೋಗ್ತಾ ಇದ್ರು, IB ಕರ್ಕೊಂಡು ಹೋಗ್ತಾ ಇದ್ದಾಗ ಅಥವಾ ಆ ಹೆಣ್ಮಕ್ಳ ಮನೆಗೆ ಹೋಗ್ತಾ ಇದ್ದಾಗ ಹೊರಗಡೆ ನಿಂತು ಕಾವಲ್ ಕಾಯ್ತಾ ಇದ್ದಿದ್ದು ನನ್ನ ಗಂಡ ಅಂತ ಹೇಳಿ ಆ ಮಹಿಳೆ ಆರೋಪ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿರೋದು ಯಾರಿಗೆ? ಸನ್ಮಾನ್ಯ ಶ್ರೀ MA ಸಲೀಂ, ಪೊಲೀಸ್ ಮಹಾನಿರ್ದೇಶಕರು, DGIGP ಕರ್ನಾಟಕ ಸರ್ಕಾರ. ಎಂಥ ಗಂಭೀರ ಆರೋಪ ನೋಡಿ. ದೃಶ್ಯಗಳನ್ನ ಹಾಕ್ತಾ ಇದೀವಿ. ಈಗ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವಾ? ಉತ್ತರ ಕೊಡಬೇಕಾಗಿರೋರು ಯಾರು, ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ನಾನು ಆಗಲೇ ಹೇಳಿದೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಉಲ್ಲೇಖ ಆಗಿದೆ. ಅಯ್ಯೋ ಬಿಡ್ರಿ ನಮ್ಗೇನು ಗೊತ್ತಿಲ್ಲ ಅಂತ ಮುಂದಕ್ಕೆ ಹೋಗುವಂತಹ ಪ್ರಕರಣ ಇದಲ್ಲ. ಕರಾವಳಿ ಭಾಗದಲ್ಲಿ ಮೂಡುಬಿದ್ರೆಯಲ್ಲಿ ಒಬ್ರಲ್ಲ ಇಬ್ರಲ್ಲ 4-5 ಜನ ಹೆಣ್ಣುಮಕ್ಕಳು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಊರ್ನವರೆಲ್ಲ ಮಾತನಾಡ್ತಾರೆ ಅಂತಂದ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಗೃಹ ಸಚಿವರೇ, ನಿಮ್ ವಿರುದ್ಧನೂ 50 ಲಕ್ಷದ ಲಂಚದ ಆರೋಪವನ್ನ ಮಾಡಿದ್ದಾರೆ ಈ ವ್ಯಕ್ತಿ. ಅವ್ರು ಹಂಗ್ ಮಾತನಾಡಿದ್ದಾರೆ ಅಂತ ಈ ಕಂಪ್ಲೇಂಟ್ ಕಾಪಿನಲ್ಲಿದೆ. ನಿಮ್ಮ ಮರ್ಯಾದೆ ಪ್ರಶ್ನೆ, ನಿಮ್ಮ ಗೌರವದ ಪ್ರಶ್ನೆ, ನಿಮ್ಮ ಇಲಾಖೆಯಲ್ಲಿರುವಂತಹ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆತನ ವಿರುದ್ಧ ಕೇಳಿ ಬಂದಿರುವಂತಹ ಕಂಪ್ಲೇಂಟ್ ನೀವು ಕಾರ್ಯನಿರ್ವಹಿಸಲೇಬೇಕು. ಯಾಕೆ ನೀವು ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ? ಯಾಕೆ ನಿಮ್ಮ ಅಧಿಕಾರಿಗಳು ಆ ವ್ಯಕ್ತಿ ಕ್ಲೀನ್ ಚಿಟ್ ಅನ್ನ ಕೊಡ್ತಿದ್ದಾರೆ? ಉತ್ತರ ಬೇಕಲ್ವಾ? ಕಂಪ್ಲೇಂಟ್ ಕೊಟ್ಟರು ಕೂಡ ಒನ್ ಸೈಡ್ ತನಿಖೆ ಯಾಕೆ ಆಗ್ತಾ ಇದೆ? ಗೃಹ ಸಚಿವರು ಆನ್ಸರ್ ಮಾಡಬೇಕು. ಮತ್ತೋರ್ವ ವ್ಯಕ್ತಿ ಮಿಥುನ್ ರೈ, ಕರಾವಳಿ ಭಾಗದ ಕಾಂಗ್ರೆಸ್ನ ಮುಖಂಡ, ಯುವ ನಾಯಕ ಮಿಥುನ್ ರೈ. ಬಹಳ ರೆಸ್ಪೆಕ್ಟ್ ಇದೆ ಆ ಭಾಗದಲ್ಲಿ ಇವರಿಗೆ. ಅವ್ರು ಬೆಳೀತಾ ಇರುವಂತಹ, ರಾಜಕೀಯವಾಗಿ ಬೆಳೀತಾ ಇರುವಂತಹ ರೀತಿ,
ಒಬ್ಬ ನಾಯಕನಾಗಿ ಅವರು ಗುರುತಿಸಿಕೊಳ್ತಾ ಇರುವಂತಹ ರೀತಿ, ಆ ಭಾಗದಲ್ಲಿ ಬಹಳ ಗೌರವವನ್ನು ಹೊಂದಿರುವಂತಹ ವ್ಯಕ್ತಿ ಈ ಮಿಥುನ್ ರೈ. ಆ ಮಿಥುನ್ ರೈ ಅವರವರೆಗೂ ಕೂಡ ನಾವು ವಿಚಾರವನ್ನ ತೆಗೆದುಕೊಂಡು ಹೋಗಿದ್ದೀವಿ ಅಂತ ಹೇಳಿ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಸಂತ್ರಸ್ತ ಹೇಳಿದ್ದಾರೆ. ಅವ್ರ ಗಮನಕ್ಕೆ ತಂದರೂ ಕೂಡ ಯಾಕೆ ಸಮಸ್ಯೆಗೆ ಪರಿಹಾರ ಆಗಲಿಲ್ಲ? ಜೊತೆಯಾಗಿ ನಿಲ್ಲುವಂತಹ ಕೆಲಸವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಮಾಡಬೇಕಾಗಿತ್ತಲ್ವಾ, ಅಥವಾ ಒಬ್ಬ ಜನನಾಯಕನಾಗಿ, ಕ್ಷಮಿಸಿ ಜನಪ್ರತಿನಿಧಿ ಅಲ್ಲ, ಒಬ್ಬ ಜನನಾಯಕನಾಗಿ ಮಿಥುನ್ ರೈ ಅವರು ಮಾಡಬಹುದಾಗಿತ್ತು. ಆ ಯಾರು ವ್ಯಕ್ತಿ ಇದ್ದಾನೋ ಆತನ ವಿರುದ್ಧ ಈ ಹೆಣ್ಮಕ್ಳು ಮಾಡ್ತಾ ಇರುವಂತಹ ಸಮರ ಏನಿದೆ, ಆ ಸಮರಕ್ಕೆ ಸಾಥ್ ಕೊಡುವಂತಹ ಕೆಲಸವನ್ನ ಮಿಥುನ್ ರೈ ಅವರು ಮಾಡಬಹುದಾಗಿತ್ತು, ಮಾಡಿಲ್ಲ. ಈಗಲೂ ನಿಮಗೆ ಅವಕಾಶ ಇದೆ. ದಯವಿಟ್ಟು ಆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸಕ್ಕೆ ನೀವು ಮುಂದಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಮಹಿಳೆಯರು ಮನವಿ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ನಿಮಗಂಥ ತಾಕತ್ತಿದೆ, ಅಂಥ ಧ್ವನಿ ಇದೆ, ನಿಮಗೆ ಅಂಥದ್ದೊಂದು ವೇದಿಕೆ ಇದೆ, ನಿಮ್ಮ ಬಳಿ ನಿಮ್ಮದೇ ಸರ್ಕಾರ ಇದೆ. ಮತ್ತೊಬ್ರು ಯಾರು? ಮೂಡುಬಿದಿರೆಯ ಶಾಸಕರು ಉಮಾನಾಥ ಕೋಟ್ಯಾನ್. ಉಮಾನಾಥ ಕೋಟ್ಯಾನ್ ಅವರನ್ನು ಅದನ್ನೇ ಆಗ್ರಹ ಮಾಡೋದು. ಯಾಕಂದ್ರೆ ನಿಮ್ಮ ಬಳಿ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಸಂತ್ರಸ್ತಿಯ ಪತಿ ಬಂದಂತಹ ಟೈಮ್ನಲ್ಲಿ ನೀವು ಕರೆ ಮಾಡಿ ಆ ವ್ಯಕ್ತಿಗೆ ವಾರ್ನ್ ಮಾಡಿದ್ರಿ. ಸಂದೇಶ PG ವಾರ್ನ್ ಮಾಡಿದ್ರೆ ಮುಗಿದು ಹೋಯ್ತಾ? ಸಮಸ್ಯೆ ಸರಿ ಹೋಯ್ತಾ? ಇವತ್ತಿಗೂ ಜ್ವಲಂತವಾಗಿ ಉಳ್ಕೊಂಡ್ಬಿಟ್ಟಿದೆ ಆ ಪ್ರಕರಣ. 10 ಜನ ಕಂಪ್ಲೇಂಟ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಯಾಕೆ ಆತನ ವಿರುದ್ಧ ಆಕ್ಷನ್ಗೆ ಮುಂದಾಗಬೇಕು, ಅಥವಾ ತಾನೇನೋ ತನ್ನ ಕೈನಿಂದ ಏನು ಮಾಡಬಹುದು ಅನ್ನೋದನ್ನ ತಾನು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ತಾವು ಯಾಕೆ ಮುಂದಾಗ್ತಾ ಇಲ್ಲ? ಇದು ಶಾಸಕರಿಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳ ಹೆಸರು ಕೂಡ ಈ ಕೇಸ್ನಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ನಿಜಕ್ಕೂ ಶಾಕಿಂಗ್. 2018ರ ಆ ಪ್ರಕರಣದ ಆರೋಪ ಪಟ್ಟಿಯನ್ನು ನಾನು ಓದ್ದೆ, ಆ ದೂರನ್ನ ನಾನು ಓದ್ದೆ. ಅದರಲ್ಲಿ CM ಸಿದ್ದರಾಮಯ್ಯ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತು, ಅವ್ರ ಮೇಲೂ ನನ್ನ ಪ್ರಭಾವ ಇದೆ, ಅವ್ರಿಗೂ ದುಡ್ಡು ಕೊಟ್ಟಿದ್ದೀನಿ ಅಂತ ಉಲ್ಲೇಖ ಇದೆ. ಇದೆಲ್ಲ ನಿಜಕ್ಕೂ ಶಾಕಿಂಗ್ ಅಲ್ವಾ? ಸರ್ಕಾರ ತನ್ನ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನು, ಅಥವಾ ಇಂಥೊಬ್ಬ ವ್ಯಕ್ತಿ ಸರ್ಕಾರದ ಮೇಲೆ, ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳ ಮೇಲೆ, ಸರ್ಕಾರದಲ್ಲಿರುವಂತಹ ಸಚಿವರುಗಳ ಮೇಲೆ, ಖುದ್ದು ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಅಲ್ವಾ ಇದು? ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕಲ್ವಾ? ಆಕ್ಷನ್ ತೆಗೆದುಕೊಳ್ಬೇಕಾದಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾದಂತಹ ಜವಾಬ್ದಾರಿಯನ್ನ ಸರ್ಕಾರ ಹೊಂದಿಲ್ವಾ ಅನ್ನೋದು ನ್ಯೂಸ್ ಫಸ್ಟ್ ಮಾಡ್ತಾ ಇರುವಂತಹ ಪ್ರಶ್ನೆ. ದೂರವಾಣಿ ಸಂಪರ್ಕದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯನ್ನ ನಾನು ಕೇಳೋದಕ್ಕೆ ಬಯಸ್ತೀನಿ. ಇಫ್ ಇನ್ ಕೇಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದರೆ, ಮ್ಯಾಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಭಾವಿಸ್ತೀನಿ. ಸ್ಟುಡಿಯೋದಲ್ಲಿರುವಂತಹ ಸಂತ್ರಸ್ತಿಯನ್ನೇ ಮಾತನಾಡಿಸೋಣ. ಕಂಪ್ಲೇಂಟ್ ಕಾಪಿಯನ್ನು ನಾನು ಓದಿದೆ. ಎಲ್ಲರ ಕಂಪ್ಲೇಂಟ್ನಲ್ಲೂ ಒಂದು ಕಾಮನ್ ಥಿಂಗ್ ಅಂತ ಅನಿಸಿದ್ದೇನು ಅಂತಂದರೆ, ಫಸ್ಟ್ಗೆ ಒಂದು ಕೇಸ್ ದಾಖಲಾಗುತ್ತೆ. ಅದು ಫೇಕ್ ಕೇಸೋ ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟೋ ಯಾವುದೋ ಒಂದು ಕೇಸ್ ದಾಖಲಾಗುತ್ತೆ. ಆ ಕೇಸ್ ದಾಖಲಾದಂತಹ ನಂತರದಲ್ಲಿ ಈ ವ್ಯಕ್ತಿಯ ಕೃತ್ಯಗಳು, ಆತನ ಪ್ಲಾನಿಂಗು, ಪ್ಲಾಟಿಂಗು ಎಲ್ಲ ಆರಂಭ ಆಗೋದು. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಹೇಳಿ? ಹೌದು, ಅದೇ ಅವನು ಅದನ್ನೇ ಮಿಸ್ಯೂಸ್, ಹೆಣ್ಮಕ್ಳನ್ನು ಮಿಸ್ಯೂಸ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾನೆ. ಕೆಲವು ಫೇಕ್ ಕಂಪ್ಲೇಂಟ್, ಕೆಲವು ಹೆಣ್ಣು ಮಕ್ಕಳನ್ನು ಯೂಸ್ ಮಾಡಿ ಫೇಕ್ ಕಂಪ್ಲೇಂಟ್ ಮಾಡ್ತಾನೆ. ನನ್ನ ವಿಚಾರದಲ್ಲೂ ಅದೇ ಆಗಿರೋದು. ಈಗ ನಮ್ಮ ಪತಿ ವಿಚಾರದಲ್ಲೂ ಹಂಗೆ ಆಗಿರೋದು. ಹಸ್ಬೆಂಡ್ ಅಣ್ಣನ ಹೆಂಡತಿಯನ್ನು ಮುಂದಿಟ್ಕೊಂಡು ಅವರು ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಹಾಕಿದ. ಈ ಥರ ಬೇರೆಯವರಿಗೆ ಸಹ ಮಾಡಿರ್ಬೋದು. ಒಂದೇ ನಿಮಿಷ. ಕರಾವಳಿಯ ಯುವ ಕಾಂಗ್ರೆಸ್ ಮುಖಂಡರಾದಂತಹ ಮಿಥುನ್ ರೈ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಸರ್ ನಾವು ಆರಾಮಾಗಿದ್ದೀವಿ ಸರ್. ಬಟ್ ಆ ಭಾಗದಲ್ಲಿ, ಮೂಡುಬಿದಿರೆ ಭಾಗದಲ್ಲಿ ಒಂದಿಷ್ಟು ಹೆಣ್ಣು ಮಕ್ಕಳು ಆರಾಮಾಗಿಲ್ಲ ಅನ್ನುವಂಥ ಮಾಹಿತಿ ಸರ್. ಒಬ್ರು ಸ್ಟುಡಿಯೋಗೆ ಬಂದಿದ್ದಾರೆ, ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. 3-4 ಕಂಪ್ಲೇಂಟ್ ಕಾಪಿ ನನ್ನ ಜೊತೆಗಿದೆ ಸರ್. ಆರೋಪ ಇರೋದು ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ BG ಅವರ ವಿರುದ್ಧ. ಸರಿ, ನಿಮ್ಮ ಗಮನಕ್ಕೆ ವಿಚಾರ ಇದೆಯಾ? ನಾವು ತಂದಿದೀವಿ ಅಂತ ಕೆಲ ಹೆಣ್ಮಕ್ಳು ಹೇಳಿದ್ರು. ಎಲ್ಲ ನನ್ಗೆ ಯಾವ ಹೆಣ್ಮಕ್ಳೆಲ್ಲ ತಂದಿರ್ಲಿಲ್ಲ. ನಿನ್ನೆ ಯಾರು ಒಬ್ಬರು ಒಂದು ಫೋನ್ ಮಾಡಿದ್ರು ನನ್ಗೆ. ನನ್ಗೆ ವಿಚಾರನೂ ಗೊತ್ತಿಲ್ಲ, ಏನಿಲ್ಲ. ನೀವೆಲ್ಲ ಸಂದೇಶ್ ಇನ್ಸ್ಪೆಕ್ಟರ್ಗೆ ಸಪೋರ್ಟ್ ಮಾಡ್ತೀರಾ? ನಾನು ಫಸ್ಟ್ ಆಫ್ ಆಲ್ ಅಮ್ಮ, ನಾನು ಸರ್ಕಾರದಂಗಲ್ಲ. ನಾನು ಸಪೋರ್ಟ್ ಮಾಡ್ಲಿಕ್ಕೆ ನಾನೇನು MLA ಅಲ್ಲ. ನಾನು ಸಪೋರ್ಟ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರೋತ್ಸಾಹ ಮಾಡ್ಲಿಕ್ಕೆ ನಾನೇನಲ್ಲ. ನಾವು ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವೇನೆ ನಾನು ಒಮ್ಮೆ ಪ್ರತಿಭಟನೆ ಮಾಡಿದ್ದೇನೆ, ಮೂಡುಬಿದಿರೆಯಲ್ಲೇ ಮಾಡಿದ್ದೇನೆ. ನಾನು ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧನೇ ನಾನು ಪ್ರತಿಭಟನೆ ಇದ್ದೇನೆ. ಆ ಅಮ್ಮನಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅವರಿಗೆ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಸುಧೀರ್ ಕುಮಾರ್ ರೆಡ್ಡಿ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ದಕ್ಷ ಪೊಲೀಸ್ ಅಧಿಕಾರಿ ಇದ್ದಾರೆ. ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ. ಇಲ್ಲದ್ರೆ ಅದಕ್ಕಿಂತ ಮೊದಲೇ IG ಇದ್ದಾರೆ ಅಲ್ಲಿ, IG ಹೋಗಿ ಕಂಪ್ಲೇಂಟ್ ಕೊಡ್ಲಿ. ADG ಬೀಗ ಸುಮ್ಮನೆ ನಮ್ಮನ್ನೆಲ್ಲ ಇದಕ್ಕೆಲ್ಲ ತಲೆ ರಟ್ಟಕ್ಕೆಲ್ಲ
ನಾವು ಕೈ ಹಾಕಲ್ಲ. ನಾವು ದೇವರದಿಂದ ನಾವು ಡಾಕ್ಟರ್ ಕುಟುಂಬದಲ್ಲಿ ಬೆಳೆದವರು, ನಾವು ಹೆಣ್ಮಕ್ಕಳ ಸಾಹಸಕ್ಕಿಲ್ಲ. ಇಲ್ಲ ನಿಮ್ಮ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಸರ್ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿಮ್ಮೆಲ್ಲ ಅವ್ರ ಆರೋಪ ಏನು ಮಾಡಿಲ್ಲ, ಬಟ್ ಅವ್ರ ಬಗ್ಗೆನೂ ಅವ್ರಿಗೂ ಕೂಡ ಗಮನಕ್ಕೆ ತಂದ್ವಿ. ಜೊತೆಗೆ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟರು ಅದನ್ನೆಲ್ಲ ಉಲ್ಲೇಖ ಮಾಡಿದ್ರು, ಬಟ್ ಏನೂ ಆಗ್ಲಿಲ್ಲ ಅನ್ನೋದಷ್ಟೇ ಅವ್ರ ಬೇಸರ ಸರ್. ನಿಮ್ಮ ಮೇಲೆ ಆರೋಪ ಮಾಡಿಲ್ಲ ಅವರು. ನೀವು ಧ್ವನಿ ಆಗ್ಬೇಕು ಅನ್ನೋದಷ್ಟೇ ಅವ್ರ ಆಗ್ರಹ ಆಗಿತ್ತು ಅಷ್ಟೇ. ಏನಮ್ಮ? ನೀವು ಅವ್ರ ಸಮಸ್ಯೆಗಳಿಗೆ ಧ್ವನಿ ಆಗ್ಬೇಕು ಅನ್ನೋದಷ್ಟೇ ಅವ್ರ ಆಗ್ರಹ ಆಗಿತ್ತು. ಸಮಸ್ಯೆ ಗೊತ್ತಿಲ್ಲ, ನಾವು ಧ್ವನಿ ಹೆಂಗಾಗೋದು ನೋಡಿ ಅಮ್ಮ. ನಮ್ಮ ಮೂಡುಬಿದ್ರಿಯಲ್ಲಿ ಅವ್ರದ್ದು ಒಂದು ವರ್ಷನ್ ಇರಬಹುದು. ನಾವು ಮೂಡುಬಿದ್ರಿಯಲ್ಲಿ ಬಿಜೆಪಿ ಪಕ್ಷದವರದು ಒಬ್ಬ ಹಿಂದೂ ಸಂಘಟನೆಯ ಒಬ್ಬ ಕಾರ್ಯಕರ್ತ ಬಹಳಷ್ಟು ಮಹಿಳೆಯರಿಗೆ ಅನ್ಯಾಯ ಮಾಡಿದಕ್ಕೆ, ಸಿಡಿ ಮಾಡಿದಕ್ಕೆ ನಾವೇ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಒತ್ತಾಯ ಮಾಡಿ ಅದೆಲ್ಲ ಟಿವಿಯಲ್ಲೆಲ್ಲ ಬಂದಿತ್ತು. ತಮ್ಗೆ ಗೊತ್ತಿರ್ಬೇಕು ಅಂತ. ಅವನ ಮೇಲೆ ಪೋಸ್ಟೋ ಕೇಸೆಲ್ಲ ನಾವೇ ಮಾಡಿಸಿದೀವಿ. ನಾವು ಮೂಡುಬಿದ್ರಿಯಲ್ಲಿ ನಾನು ಪ್ರತಿ ದಿವಸ ಇರುವವ. ನನ್ಗೆ ಯಾವ್ದೇ ಮಹಿಳೆಯರು ಬಂದು ನನ್ನ ಹತ್ರ ಬಂದು ಹೇಳಿಲ್ಲ ನನ್ಗೆ ಸಮಸ್ಯೆ ಆಗಿದೆ ಅಂತ. ಇವತ್ತು ಈ ಅಮ್ಮ ನಿನ್ನೆ ಫೋನ್ ಅಂದ್ರೆ ನಿಮ್ಮ ಗಮನದಲ್ಲಿ ಈ ವಿಚಾರ ಇಲ್ವಾ ಅನ್ನೋ ನನ್ನ ಪ್ರಶ್ನೆ ಸರ್. ಇವರು ಮಾತು ಎತ್ತುವಾಗ ನಾವು ಬೆಂಗಳೂರು ಹೋಗಿದ್ದೇವೆ, ನಾವು ರಾಮಲಿಂಗಡಿ ಸಾಹೇಬ್ರ ಹತ್ರ ದೊಡ್ಡವರೆಲ್ಲ ಮಾತನ್ನ ಹೆಸರು ಹೇಳ್ತಾರೆ. ನಾನು ಅದಕ್ಕೆ ಹೇಳಿದೆ, ನೀವು ಹೋಗಿ ನಮ್ಮ ಅಷ್ಟೆಲ್ಲ ದೊಡ್ಡವರಿಗೆ ಹೋಗಿ ಮಾತನಾಡಬೇಡಿ. ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ಅವರು ನಮ್ಮ ಪೊಲೀಸ್ ಕಮಿಷನರ್ ಇದ್ದಾರೆ, ಏನ್ ಗ್ರೀವಿಯನ್ಸ್ ಇದ್ರು ಕೂಡ ಅವ್ರು ಕಮಿಷನರ್ ಹತ್ರ ಹೇಳಿ ನಿಮ್ ಗ್ರೀವಿಯನ್ಸ್. ಅಲ್ಲಿ ಮುಕ್ತಾಯ ಆಗ್ತದಲ್ಲ. ಕಮಿಷನರ್ ಅಲ್ಲ, ನಾವು ಹೇಳಿದೀವಿ, ಕಮಿಷನರ್ ಹತ್ರ ಹೋಗಿದೀವಿ, ಪರಿಹಾರ ಸಿಕ್ಕಿಲ್ಲ ಅನ್ನೋದು ಅವ್ರ ಆರೋಪ ಸರ್. ಎಸಿಪಿ ಶ್ರೀಕಾಂತ್ ಹತ್ರ ಹೋಗಿದೀವಿ, ಕಮಿಷನರ್ ಹತ್ರ ಹೋಗಿದೀವಿ. ಪೊಲೀಸ್ ಕಮಿಷನರ್ಗೆ ಪರಿಹಾರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಿದ್ರೆ ಮತ್ತೆ ನಾನ್ ಹೆಂಗಮ್ಮ ಪರಿಹಾರ ಕೊಡ್ಲಿ? ನೀವ್ ಹೇಳಿ ಅಮ್ಮ. ನಮ್ಮ ಜನಪರ ನಾಯಕರು ಅಥವಾ ಜನನಾಯಕರ ಶಕ್ತಿನೇ ಬೇರೆ ಸರ್. ಹೋರಾಟದ ಮೂಲಕ ಸಾಥನ್ನ ಕೊಡಬಹುದು. ಎಂಟೈರ್ ಜಿಲ್ಲೆಗೆ ಅವರು ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ಈ ಅಮ್ಮನಿಗೆ ಒಂದು ನ್ಯಾಯ ಒದಗಿಸಿ ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಅಲ್ವಾ? ಅವರು ಸರಿಯಾದ ರೀತಿಯಲ್ಲಿ ಹೋಗಿ ಅವ್ರ ಹತ್ರ ಹೇಳಿ ಮಾತನಾಡ್ಲಿ. ಈ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ನೀವು. ನಮ್ಗೆ ವಿಚಾರ ಏನಂತ ಗೊತ್ತಿಲ್ಲ. ಇಬ್ಬರದು ಏನು ವೈಯಕ್ತಿಕ ಗಲಾಟೆ ಅಂತ ನಮ್ಗೆ ಗೊತ್ತಿಲ್ಲ. ಏನ್ ಗಲಾಟೆ ಆಗಿದೆ ಒಂದೇ ನಿಮಿಷ ಸರ್, ಒಂದು ನಿಮಿಷ ನನಗೆ ಟೈಮ್ ಕೊಡಿ ಸರ್. ನಾನು ಆ ಕೇಸ್ನ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ನಿಮಗೆ ಕೊಟ್ಟು ಬಿಡ್ತೀನಿ. ಇದು ಓರ್ವ ಮಹಿಳೆ ಮಾಡಿರುವಂತಹ ಆರೋಪ ಅಲ್ಲ ಸರ್. ಒಬ್ರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಬಂದು ಮಾತನಾಡಿದ್ರು ಈ ವ್ಯಕ್ತಿಯ ಬಗ್ಗೆ. ಮತ್ತೊಬ್ರು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆರೋಪವನ್ನ ಮಾಡಿದ್ರು ಸರ್. ಏನಾಗಿದೆ ಅನ್ನೋದನ್ನ ಹೇಳಿದ್ರು. ಇನ್ನು 3 ಜನರ ಕಂಪ್ಲೇಂಟ್ ಕಾಪಿ ನನ್ನ ಜೊತೆಗಿದೆ ಸರ್. ಅದು ರಾಜ್ಯ ಮಹಿಳಾ ಆಯೋಗಕ್ಕೆ ಒಂದಿಬ್ರು ಬರೆದಿದ್ದಾರೆ, ಮತ್ತೊಬ್ರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ, ಮತ್ತೊಬ್ರು ನಮ್ಮ ಸಲೀಂ ಅವರಿಗೆ ಡಿಜಿಪಿ ಅವರಿಗೆ ಕಂಪ್ಲೇಂಟ್ ಅನ್ನ ಬರೆದಿದ್ದಾರೆ. ಅಂದ್ರೆ ನನ್ನ ಪ್ರಶ್ನೆ ಇಷ್ಟೇ ಸರ್, ಈಗ ಮೂಡುಬಿದ್ರೆ ಭಾಗದಲ್ಲಿರುವಂತಹ 4-5 ಜನ ಹೆಣ್ಣುಮಕ್ಕಳು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಆತ ಒಬ್ಬ ವುಮನೈಸರ್, ಆತ ಒಬ್ಬ ಕಾಮುಕ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಾರೆ. ಐವಿ ಕರ್ಕೊಂಡು ಹೋಗಿ ನಮ್ಮನ್ನ ಮಂಚದಲ್ಲಿ ಮಲಗೋಕ್ ಹೇಳ್ತಾರೆ ಅನ್ನುವಂಥ ಆರೋಪ ಮಾಡಿದಾಗ ಈ ವಿಚಾರ, ಆ ಭಾಗದ ಒಬ್ಬ ಪ್ರಬಲ ನಾಯಕ, ನೀವು ಆ ಭಾಗದಲ್ಲಿ ಏನೇ ಆದ್ರೂ ಜನಪರವಾಗಿ ನಿಂತು ಹೋರಾಟ ಮಾಡುವಂತ ನಾಯಕ, ನಿಮ್ಮ ಗಮನದಲ್ಲಿ ಈ ವಿಚಾರ ಇರ್ಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಈಗ ಬಂದಿರೋದ್ರಿಂದ ಮುಂದೆ ಯಾವ ರೀತಿ ಸಹಕಾರವನ್ನ ಕೊಡ್ತೀರಿ ಅನ್ನೋದು ನನ್ನ ಪ್ರಶ್ನೆ ಇಷ್ಟೇ ಸರ್. ಅಮ್ಮ, ನನ್ನ ಗಮನಕ್ಕೆ ನಿನ್ನೆ ಬೆಳಿಗ್ಗೆ ಫೋನ್ ಮುಖಾಂತರ ಈ ಅಮ್ಮ ಫೋನ್ ಮಾಡಿದ್ರು. ಓಕೆ, ನನ್ಗೆ ಫೋನ್ ಅವ್ರ ಹತ್ರನೇ ಕೇಳಿ, ಅವ್ರು ನಿಮ್ಮ ಸ್ಟುಡಿಯೋದಲ್ಲಿ ಇದ್ರೆ ಅವ್ರ ಹತ್ರನೇ ಕೇಳಿ. ನನ್ಗೆ ನಿನ್ನೆ ಫೋನ್ ಮುಖಾಂತರ ಫೋನ್ ಮಾಡಿದ್ರು. ನಾನು ತಾಲೂಕು ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದೆ, ನಮ್ಮ ಮುಲ್ಕಿ ನೂತನ ತಾಲೂಕು ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದೆ. ನಾನು ಹೇಳಿದೆ, ನಿಮ್ ಸಮಸ್ಯೆ ಇದ್ರೆ ನಾನು ಅಲ್ಲ, ನನ್ನ ಸಪೋರ್ಟ್ ಇಂದ ಯಾರು ಮಂಗಳೂರಲ್ಲಿ ಉಳಿಲಿಕ್ಕೆ ಆಗಲ್ಲ, ಇಳಿಲಿಕ್ಕೆ ಆಗಲ್ಲ. ನಾನು ಗೆದ್ದವಲ್ಲ, ನಾನು ಸರ್ಕಾರದಂಗಲ್ಲ. ನನ್ನ ಶಿಫಾರಸಲ್ಲಿ ಯಾವ್ದು ಲೆಟರೂ ಹೋಗ್ಲಿಲ್ಲ ಈ ಇನ್ಸ್ಪೆಕ್ಟರ್ಗೆ. ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಇದ್ರೆ ದಯವಿಟ್ಟು ಕೊಡಿ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಂಗಳೂರಲ್ಲಿ ಇದ್ದಾರೆ, ಅವರಿಗೆ ಕೊಟ್ಟು ನಿಮ್ಮ ಸಮಸ್ಯೆ ಗ್ರೀವಿಯನ್ಸ್ ಅನ್ನು ಹೇಳಿ ಅಂತ ನಾನೇ ಅವ್ರ ಹತ್ರ ಹೇಳಿದ್ದೇನೆ. ನಾನೇ ಅವರಿಗೆ ಆಪ್ಷನ್ಸ್ ಕೊಟ್ಟಿದ್ದೇನೆ. ನೀವು ಇನ್ಸ್ಪೆಕ್ಟರ್ ಕಮಿಷನರ್ಗೆ ಹೋಗಿ, ನೀವು ಬೆಂಗಳೂರಲ್ಲಿ ADGPಗೆ ಹೋಗಿ ಮಾತನಾಡಿ, ಎಲ್ಲರಿಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಿ ಅಂತ ನಾನು ಹೇಳಿದ್ದೇನೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ. ಕೆಟ್ಟ ಕೆಲಸ ಯಾರೇ ಮಾಡ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವಂತ ವ್ಯಾಪ್ತಿಯಲ್ಲಿ ಯಾರಾದ್ರೂ ಉಪದ್ರ ಕೊಟ್ರೆ, ಸುಖ ಸುಮ್ಮನೆ ಮಹಿಳೆಯರಿಗೆ ತೊಂದರೆ ಕೊಟ್ರೆ ನಾವು ಬಿಡುವವರಂತೂ ಅಲ್ಲ. ಖಂಡಿತವಾಗಿಯೂ ಕೂಡ ಸರ್, ಆ ನಂಬಿಕೆ ಮೇಲೆನೆ ನಾನು ಪ್ರಶ್ನೆಯನ್ನ ಮಾಡ್ತಾ ಇರೋದು. ನೀವು ಹೇಳಿದ್ರಿ ಸಂಬಂಧಪಟ್ಟಂತಹ ಕಮಿಷನರ್ ಹತ್ರ ಹೋಗ್ಬೇಕು, ಅಥವಾ ಬೆಂಗಳೂರಿನಲ್ಲಿ ಅವರ ಡಿಪಾರ್ಟ್ಮೆಂಟ್ ಹೆಡ್ ಯಾರಿದಾರೋ ಅವ್ರ ಹತ್ರ ಹೋಗ್ಬೇಕು, ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕು, ಅವ್ರಿಗೆ ಗ್ರಿವೆನ್ಸನ್ಸ್ ಅನ್ನ ಹೇಳಬೇಕು, ಅವರಿಂದ ಆಕ್ಷನ್ ಆಗುತ್ತೆ, ನಿಮ್ಮಿಂದ ಅಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಒಪ್ಕೊಳ್ತೀನಿ ಸರ್. ಆದ್ರೆ ಇವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಅವ್ರು ಎಲ್ಲರ ಹತ್ರ ಇವ್ರು ಹೋಗಿದ್ದಾರೆ, ಹೋದ್ರೂ ಕೂಡ ಎಲ್ಲೇ ಹೋದ್ರು ಏನೂ ಆಗ್ತಾ ಇಲ್ಲ. ಕೊನೆಗೆ ಒಂದು ಹಿಂಬರ ಕೊಡ್ತಾರಂತೆ ಸರ್. ಈಗ ಒಂದು ದೂರು ಕೊಟ್ರೆ 2 ಸೈಡಲ್ಲಿ ವಿಚಾರಣೆ ಆಗ್ಬೇಕು ಸರ್. ಇವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಇವರಿಂದ ಕರೆದು ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕೇಳಿಲ್ಲ, ನಿಮ್ಮ ಹತ್ರ ಏನ್ ದಾಖಲೆಗಳಿದೆ ಅಂತ ಕೇಳಿಲ್ಲ, ಬಟ್ ಹಿಂಬರ ಕೊಡ್ತಾರೆ ಏನಂತ,
ಆ ವ್ಯಕ್ತಿಯ ವಿಚಾರಣೆಯಾಗಿದೆ, ಈ ಕೇಸನ್ನ ವಿಲೇವಾರಿ ಮಾಡಲಾಗಿದೆ ಅಂತ ಹೇಳಿ. ಈಗ ಈ ಹೆಣ್ಮಕ್ಳ ಪ್ರಮುಖವಾದಂತಹ ಸಮಸ್ಯೆ ಏನು ಅಂದ್ರೆ ಮಿಥುನ್ ಸರ್, ಧ್ವನಿ ಇಲ್ಲ, ಪ್ರಬಲವಾದಂತಹ ಧ್ವನಿ ಇಲ್ಲ. ನಾವು 4-5 ಜನ ಹೆಣ್ಮಕ್ಳು ಮಾತನಾಡ್ತಾ ಇದೀವಿ, ಸಂತ್ರಸ್ತಿಯರು ಇನ್ನೂ ಕೂಡ ಇದ್ದಾರೆ, ಅವ್ರು ಯಾರು ಮಾತನಾಡೋದು ಧೈರ್ಯ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ವ್ಯಕ್ತಿಯ ಪ್ರಭಾವ ಆಗಿದೆ, ಇಲಾಖೆಯಲ್ಲಿ ಪ್ರಭಾವ ಇದೆ, ರಾಜಕೀಯವಾಗಿ ಪ್ರಭಾವ ಇದೆ ಅಂತ ಹೇಳಿ. ಒಂದ್ ನಿಮಿಷ ಲೆಟ್ ಮೀ ಕಂಪ್ಲೀಟ್ ಸರ್, ಒಂದೇ ನಿಮಿಷ ಸರ್. ಅಂದ್ರೆ ಪ್ರಭಾವ ಇರೋದ್ರಿಂದ ನಮ್ಮ ಧ್ವನಿಯನ್ನ ಯಾರು ಕೇಳ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಿಮ್ಮನ್ನ ಯಾಕೆ ಸಂಪರ್ಕ ಮಾಡಿದ್ವಿ ಅಂದ್ರೆ ನೀವೇ ಹೇಳಿದ್ರಿ, ಯಾರೇ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರು, ಅದು ಯಾರೇ ಆಗಿದ್ರು, ಈ ಹಿಂದೆಯೂ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಿಥುನ್ ರೈ ಅವರು ಮಾಡಿದ್ದಾರೆ. ಒಬ್ಬ ಜನನಾಯಕನಾಗಿ, ಒಬ್ಬ ಯುವ ನಾಯಕನಾಗಿ ಈ ವಿಚಾರದಲ್ಲೂ ಕೂಡ ಮಿಥುನ್ ರೈ ಅವರು ಆ ಸಂತ್ರಸ್ತ ಮಹಿಳೆಯರು ನಿಮ್ಮ ಬಳಿ ಬಂದು ಅವರ ಗ್ರೀವೆನ್ಸಸ್ ಅನ್ನ ಹೇಳ್ಕೊಂಡ್ರೆ, ಹೋರಾಟದ ಮೂಲಕ ಸಪೋರ್ಟ್ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ಅಲ್ಲ ಸರ್, ಜನಪರವಾಗಿ ಹೋರಾಟ ಮಾಡೋದೇ ಬೇರೆ, ಆ ಶಕ್ತಿನೇ ಬೇರೆ, ಅದನ್ನ ಮಾಡೋದಕ್ಕೆ ಸಿದ್ಧರಿದಾರ ಅನ್ನೋದಷ್ಟು ನನ್ನ ಪ್ರಶ್ನೆ ಸರ್. ಒಂದು ಮಾತು ದಯವಿಟ್ಟು ಗಮನವಿಟ್ಟು ಕೇಳಿ ಅಮ್ಮ, ನಾನು ಮೂಡುಬಿದ್ರೆಯಲ್ಲಿ ನನ್ನ ಕಚೇರಿ ಇದೆ ಅಮ್ಮ. ಯಾವ ಮಹಿಳೆಗೆ ತೊಂದರೆ ಆದ್ರೂ ಕೂಡ ನಾನು ಒಂದು ಕೇಸಲ್ಲಿ ಇರುವೈಲ್ ಎಂಬ ಒಂದು ಪ್ರದೇಶದಲ್ಲಿ ಒಂದು ಮಹಿಳೆಗೆ ಅವಳ ವಿಡಿಯೋ ಮಾಡಿ, ಅಪ್ರಾಪ್ತ ಬಾಲಕಿಯ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ ಒಬ್ಬ ರೌಡಿ ಶೀಟರ್ ಅನ್ನ ಹೋರಾಟ ಮಾಡಿ ಅವನ ಮೇಲೆ ಕೇಸ್ ಮಾಡಿದವನ್ ನಾನು. ಅವನಿಗೆ ಆ ಅಮ್ಮನಿಗೆ ಬಹಳಷ್ಟು ತೊಂದರೆ ಆಯ್ತು, ಆದ್ರೆ ನಾನು ಆ ಅಮ್ಮನ ಜೊತೆ ನಿಂತಿದ್ದೇವೆ. ಒಬ್ಬ ಸಮಿತ್ ರಾಜ್ ದರೆಗುಡ್ಡೆ ಅಂತ ಒಬ್ಬ 22 ಕೇಸ್ ಇರುವವ ರೌಡಿ ಶೀಟರ್, 22 ಕೇಸು, 3 ಠಾಣೆಯಲ್ಲಿ ಅವ ಬ್ಲಾಕ್ ಮೇಲ್ ಮಾಡ್ತಾನಂತ ಹೇಳಿದಕ್ಕೆ ನಾನು ಹೋರಾಟ ಮಾಡಿ, ನಾನು ಇನ್ಸ್ಪೆಕ್ಟರ್ ವಿರುದ್ಧ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದೇನೆ, ಪ್ರತಿಭಟನೆ ಮಾಡಿದ್ದೇನೆ. ಯಾರಾದ್ರೂ ಇಂಥ ಕಾಮುಕಗಳ ವಿಚಾರದಲ್ಲಿ ನಮ್ಮ ಊರಿನ ಮಹಿಳೆಯರಿಗೆ ರಕ್ಷಣೆ ಕೊಡುವುದರಲ್ಲಿ ಇವರ ಹತ್ರ ಶಕ್ತಿ ಇಲ್ಲದಿದ್ರೆ ದಯವಿಟ್ಟು ಇವರು ಕೆಲಸ ಬಿಟ್ಟು ಹೋಗ್ಲಿ. ನಾನು ಇವತ್ತಿಗೂ ಕೂಡ ನನ್ನ ಮಾತಿಗೆ ಬದ್ಧನಾಗಿದ್ದೆ ಅಮ್ಮ. ನನ್ಗೆ ಯಾವ ಮಹಿಳೆ ಕೂಡ ನನ್ನ ಹತ್ರ ಬಂದು ಹೇಳಲಿಲ್ಲ. ಬಂದು ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವೆಲ್ಲ ಒಳ್ಳೆ ಸಂಸ್ಕೃತಿಯಿಂದ ಬೆಳೆದವರು, ನಮ್ಮ ಮನೆಯಲ್ಲಿ ಕೂಡ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಇದ್ದಾರೆ. ಒಂದು ಮಹಿಳೆಯ ಭಾವನೆ ನಮ್ಗೆ ಸರಿಯಾಗಿ ಅರಿವಿದೆ ಅಮ್ಮ. ನಾವು ಯಾವತ್ತೂ ಕಾರಣಕ್ಕಾಗಿನೇ ಕೇಳಿದ್ದು ಸರ್, ಮೂಡುಬಿದ್ರೆ ಭಾಗ ಅಥವಾ ಕರಾವಳಿ ಭಾಗದಲ್ಲಿ ಮಿಥುನ್ ರೈ ಅವರು ಎಂಥ ಪ್ರಬಲ ನಾಯಕ ಅಂದ್ರೆ, ಯುವ ನಾಯಕ ಅಂದ್ರೆ, ಅವರು ಒಂದು ಕರೆ ಕೊಟ್ರೆ ಸಾವಿರಾರು ಜನ ಯುವಕರು ಒಟ್ಟಾಗಿ ಅವ್ರ ಜೊತೆ ನಿಲ್ತಾರೆ. ಆ ಕಾರಣಕ್ಕಾಗಿನೇ ಈ ಮಹಿಳೆಯರ ಪರ ಧ್ವನಿಯನ್ನ ಎತ್ತೋದಕ್ಕೆ ನೀವು ಸೂಕ್ತವಾದಂತಹ ವ್ಯಕ್ತಿ ಅನ್ನುವಂತಹ ಕಾರಣಕ್ಕಾಗಿ ನಿಮ್ಮನ್ನ ಸಂಪರ್ಕ ಮಾಡಿದ್ವಿ. ಅವರು ನಾನು ನಿನ್ನೆ ಅವರಿಗೆ ಒಂದು ಅಡ್ವೈಸ್ ಕೊಟ್ಟಿದ್ದೇನೆ, ನೀವು ದಯವಿಟ್ಟು ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಹತ್ರ ಹೋಗಿ, ಬೇಕಾದ್ರೆ ನಾನೇ ಅಪಾಯಿಂಟ್ಮೆಂಟ್ ತೆಗೆಸಿ ಕೊಡ್ತೀನಿ ಕಮಿಷನರ್ ಹತ್ರ. ಸರ್ ಇವರು ಹೇಳಿದ್ರು ಇಲ್ಲ ನಾವು ಅವರ ಹತ್ರ ಹೋಗುದಿಲ್ಲ, ಅವರು ನಮ್ಮ ಮಾತು ಕೇಳಲಿಲ್ಲ ಅಂತ. ಆಯ್ತು, ಈಗ ನಾನ್ ಹೇಳ್ತಿದ್ದೀನಲ್ಲ, ನನ್ನ ಬಳಿ ಬರ್ಲಿ, ನಾನ್ ಕಳಿಸ್ತೀನಿ. ಅವರ ಜೆನ್ಯೂನಿಟಿ ಇದ್ರೆ ಅವ್ರು ಖಂಡಿತವಾಗಿ ಕೂಡ, ಯಾಕೆಂದ್ರೆ ನನ್ನ ಜಿಲ್ಲೆಯಲ್ಲಿ ನಾನ್ ನೋಡಿದ ಮಟ್ಟಿಗೆ ಇಷ್ಟುವರೆಗೆ ಬಂದಂತಹ ಒಂದು ದಕ್ಷ ಪೊಲೀಸ್ ಅಧಿಕಾರಿ ಯಾರಾದ್ರೂ ಇದ್ರೆ ನಮ್ ಜಿಲ್ಲೆಯಲ್ಲಿ ಅದು ಸುಧೀರ್ ಕುಮಾರ್ ರೆಡ್ಡಿ ಅವರು. ಅಂತ ಪೊಲೀಸ್ ಅಧಿಕಾರಿ ಅವರ ಸಾಮರ್ಥ್ಯದ ಮೇಲೆ ನಾವು ಪ್ರಶ್ನೆ ಮಾಡುದು ಸರಿಯಲ್ಲಮ್ಮ. ನಾನಂತೂ ಅದಕ್ಕೆ ವಿರುದ್ಧ. ನಾನು ಖಂಡಿತವಾಗಿ ಕೂಡ, ಯಾಕೆಂದ್ರೆ ನಾನು ಅವರನ್ನು ಸರಿಯಾಗಿ ಬಲ್ಲವ. ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆಗೆ ಕೊಂಡಿಯಾಗಿದ್ದಾರೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಗಳನ್ನು ಸಂಪೂರ್ಣವಾಗಿ ಮಟ್ಟಗೊಳ್ಳ ಮಾಡಿದ್ದಾರೆ. ಈ ಮಾದಕ ದ್ರವ್ಯ ವ್ಯಸನಿಗಳಿಗೆ ಸರಿಯಾದ ಒಂದು ಈ ಸಿಸ್ಟಮ್ ಅನ್ನು ತಂದಿದ್ದಾರೆ. ಈಗ ಮಕ್ಕಳಿಗೆಲ್ಲ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಎಲ್ಲ ರ್ಯಾಂಡಮ್ ಅಂದ್ರೆ ನ್ಯಾಯವನ್ನ ಕೊಡಿಸುವುದಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತೀರಿ ಸರ್. ಕೊನೆಯದಾಗಿ ನನಗೆ ಒಂದು ಭರವಸೆ ಮಾತ್ರ ಬೇಕು. ನೀವೇ ಹೇಳಿದ್ರಿ ಮೂಡುಬಿದ್ರೆನಲ್ಲಿ ನಿಮ್ಮ ಕಚೇರಿ ಇದೆ ಅಂತ ಹೇಳಿ, ಇಲ್ಲಿ ತನಕ ಯಾವ ಹೆಣ್ಮಕ್ಳು ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತಂದಿಲ್ಲ ಅಂತ ಅಲ್ಲ. ಈಗ ಈ ಹೆಣ್ಣು ಮಕ್ಕಳು ಯಾರು 4-5 ಜನ ಇಲ್ಲ, ನಾವು ಈ ವ್ಯಕ್ತಿಯ ವಿರುದ್ಧ, ಸಂದೇಶ್ PG ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಮುಂದಾಗಿದಾರೋ, ನಾಳೆ ನಿಮ್ಮ ಕಚೇರಿ ನಾಳೆನೋ ನಾಡಿದ್ದೋ ನಿಮ್ಮ ಕಚೇರಿ ಬಂದ್ರೆ ಅವ್ರ ಪರವಾಗಿ ನಿಲ್ಲೋದಕ್ಕೆ ತಾವು ಸಿದ್ಧರಿದ್ದೀರಾ? ಅವ್ರ ಹೋರಾಟ ಧ್ವನಿ ಆಗ್ತೀರಾ ಅಂತ ಹೇಳಿ ಸರ್. ಗಂಟೆಗೆ ನಾನು ಕಚೇರಿಯಲ್ಲಿ ಇರ್ತೀನಮ್ಮ, ಅವ್ರು ದಯವಿಟ್ಟು ಬರ್ಲಿ. ಆ ತರ ಏನಾದ್ರೂ ಇದ್ರೆ ಐ ವಿಲ್ ಡೈರೆಕ್ಟ್ ಇಟ್ ಟು ದ ಕಮಿಷನರ್. ಅವ್ರ ಹತ್ರ ಸ್ಪಷ್ಟವಾಗಿ ಹೇಳ್ತೀನಿ, ಇತ್ತಿರಲ್ಲ ವ್ಯಕ್ತಿಗಳು ಬಂದಿದ್ದಾರೆ, ಅವರ ಮೇಲೆ ಅವರ ಗ್ರೀವಿಯನ್ಸ್ ಅನ್ನು ಕೇಳಿ ನೀವು ದಯವಿಟ್ಟು ಸೂಕ್ತವಾದ ಕ್ರಮತೆಗಿಳಿ ಅಂತ. ಮತ್ತೆ ನನ್ನ ಕೃಪಾ ಕಟಾಕ್ಷದಿಂದ ಈ ಪೊಲೀಸ್ ಅಧಿಕಾರಿಗಳಾಗ್ಲಿ ಯಾವುದೇ ಅಧಿಕಾರಿಗಳೇ ಈ ಜಿಲ್ಲೆಯಲ್ಲಿ ಇಲ್ಲಮ್ಮ. ಇಲ್ಲ ಸರ್, ಆ ಪ್ರಭಾವ ಇರೋದಿಲ್ಲ. ನೀವು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತು. ಥ್ಯಾಂಕ್ ಯು ಸರ್. ಆ ಭರವಸೆಯನ್ನ ಕೊಟ್ರಲ್ಲ ನಿಮ್ಮಂತಹ ಜನನಾಯಕರಿಂದ ನಾವು ನಿರೀಕ್ಷೆ ಮಾಡಿದ್ ಕೂಡ ಅದನ್ನೇ ಸರ್. ಥ್ಯಾಂಕ್ ಯು. ನಮ್ಮ ಜಿಲ್ಲೆಯಲ್ಲಿ ಯಾರೇ ಮಹಿಳೆಯರಿಗೆ ತೊಂದರೆ ಆದ್ರೆ ದಯವಿಟ್ಟು ನನ್ನ ಮನೆ ಬಾಗಿಲು 24 ಗಂಟೆ 365 ದಿವಸ ಓಪನ್ ಇದೆ ಅಮ್ಮ, ದಯವಿಟ್ಟು ಬರ್ಲಿ. ಖಂಡಿತ ಸರ್. ಥ್ಯಾಂಕ್ ಯು. ಈ ವಿಚಾರವನ್ನ ಸಂತ್ರಸ್ತೆಯರ ಗಮನಕ್ಕೂ ಕೂಡ ತರುವಂತ ನಾನು ಕೆಲಸವನ್ನ ಮಾಡ್ತೀನಿ. ಥ್ಯಾಂಕ್ ಯು ಮಿಥುನ್ ರೈ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇವರು ಕಾಂಗ್ರೆಸ್ನ ಯುವ ಮುಖಂಡ, ಆ ಭಾಗದಲ್ಲಿ
ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಹೇಳಿದ್ದೆ ಅಂತ ಹೇಳಿ ಅವಳು ಮತ್ತೊಬ್ಬ ಸಂತ್ರಸ್ತೆ ಮಾತನಾಡುವಂಥ ಟೈಮ್ನಲ್ಲಿ ಹೇಳಿದ್ರು. ಈಗ ಅವರೇ ಬಹಳ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ವಾಗ್ದಾನವನ್ನು ಮಾಡುವಂತಹ ಕೆಲಸವನ್ನ ಮಿಥುನ್ ರೈ ಅವರು ಮಾಡಿದ್ದಾರೆ. ನಾಳೆನೋ ನಾಳಿದ್ದೋ ನೀವೆಲ್ಲರೂ ಸಂತ್ರಸ್ತೆಯರು ಒಟ್ಟಾಗಿ ಅವ್ರ ಕಚೇರಿಗೆ ಹೋದ್ರೆ ಅವ್ರು ಹೇಳಿದ್ರು ಕಮಿಷನರ್ ಬಹಳ ಸಮರ್ಥರಿದ್ದಾರೆ, ದಕ್ಷರಿದ್ದಾರೆ ಅಂತ ಹೇಳಿ. ಮುಂದಿನ ಜವಾಬ್ದಾರಿ ಮಿಥುನ್ ರೈ ಅವರದ್ದು. ಕಾಂಗ್ರೆಸ್ನ ಯುವ ಮುಖಂಡ ಮಿಥುನ್ ರೈ ಅವರಿಗೆ ಬೇರೆ ರೀತಿಯಾದಂತಹ ಪವರ್ ಇರಲಿಕ್ಕಿಲ್ಲ, ಆದರೆ ಜನಪ್ರತಿನಿಧಿಯಾಗಿ ಅವರ ಆಯ್ಕೆಯಾಗಿರ್ಲಿಕ್ಕಿಲ್ಲ. ಬಟ್ ಆ ಭಾಗದಲ್ಲಿ ಅವರ ವಾಯ್ಸ್ಗೊಂದು ಬೆಲೆ ಇದೆ. ಜೊತೆಗೆ ನಿಲ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇನೆ, ಒಂದು ಟ್ರೈ ಕೊಡಿ. ಯಾಕಂದ್ರೆ ಈಗ 4-5 ಜನ ನೀವು ಹೋರಾಟ ಮಾಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗುವಂತಹ ಕೆಲಸವನ್ನ ಮಾಡಿದೆ. ಆ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಬಟ್ ಆಕ್ಷನ್ ಆಗಬೇಕು ಅಂದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು. ಸರ್ಕಾರ ಕಣ್ಣು ಓಪನ್ ಮಾಡ್ಕೊಂಡು ಇದನ್ನ ನೋಡಬೇಕು. ಹಾಗಾಗಿ ಅವ್ರು ಭರವಸೆ ಕೊಟ್ಟಿದ್ದಾರಲ್ಲ, ಅವ್ರು ವಾಗ್ದಾನವನ್ನ ಕೊಟ್ಟಿದ್ದಾರೆ, ಆ ಮಾತನ್ನ ಉಳಿಸ್ಕೊಳ್ತಾರಾ ಅಂತ ನೋಡೋಣ. ಹೋಗಿ ಅವ್ರ ಹತ್ರ ಸಮಸ್ಯೆಗಳನ್ನ ಹೇಳಿದಂತಹ ನಂತರದಲ್ಲಿ ಅವ್ರು ಯಾವ ರೀತಿಯಾಗಿ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ, ಮುಂದೆ ನಿಮ್ಮ ಜೊತೆ ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.